ಕೊಲೆ ಕೇಸ್ನಲ್ಲಿ ಬಂಧಿಯಾಗಿರುವ ಕಮಲಾಕರ್ ಭಟ್ ವಿಚಾರವಾಗಿ ಒಂದೊಂದೇ ವಿಷಯಗಳು ಹೊರಗೆ ಬರ್ತಾ ಹೋಗ್ತಾ ಇದೆ. ಸದ್ಯ ಸುಚಿತ್ರಾಗಾಗಿ 50ರಿಂದ 100 ಕೋಟಿ ಆಸ್ತಿ ಮಾಡಿದ್ರ ಜ್ಯೋತಿಷಿ ಅನ್ನುವಂತಹ ಪ್ರಶ್ನೆ. ಕೊಲೆ ಕೇಸ್ನಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಬಂಧನ ಪ್ರಕರಣ ಸಂಬಂಧ ಸುಚಿತ್ರಾಗಾಗಿ 50ರಿಂದ 100 ಕೋಟಿ ಆಸ್ತಿ ಮಾಡಿದ್ರು ಅನ್ನುವಂತಹ ಮಾಹಿತಿ ಒಂದು ಸಿಗ್ತಾ ಇದೆ. ಬಂಧಿತ ಕಮಲಾಕರ್ ಭಟ್ ಮಾತನಾಡಿರುವಂತಹ ಆಡಿಯೋನೇ ಇದಕ್ಕೆಲ್ಲವೂ ಕೂಡ ಸಾಕ್ಷೀಕರವಾಗಿದೆ. ನಾನು ಸತ್ರು ಬೇಜಾರಿಲ್ಲ, ಸುಚಿತ್ರಾಗಾಗಿ ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಸುಚಿತ್ರಾಳನ್ನ ಮದುವೆ ಮಾಡಿಕೊಂಡು ಬಂದಿರೋದು. ಸುಚಿತ್ರಾ ಬಗ್ಗೆ ಮಾತನಾಡಿದ್ರೆ ಹುಷಾರ್ ಅಂತ ಮಹಿಳೆಯೊಬ್ಬರ ಜೊತೆಗೆ ನಡೆಸಿರ್ತಕ್ಕಂಥ ಸಂಭಾಷಣೆಯಲ್ಲಿ ಆವಾಜ್ ಹಾಕಿದ್ದಾರೆ ಜ್ಯೋತಿಷಿ. ಸುಚಿತ್ರಾಗೂ ಮೊದಲು ಬೇರೆ ಮಹಿಳೆ ಜೊತೆಗೆ ಸಂಬಂಧವನ್ನ ಕಮಲಾಕರ್ ಭಟ್ ಹೊಂದಿದ್ರು ಅನ್ನುವಂತಹ ಆರೋಪ ಕೂಡ ಇದೆ. ಅಲ್ಲ, ನಂಗೆ ನಾನ್ ನಾಳೆ ಸತ್ರು ತೊಂದ್ರೆ ಇಲ್ಲ, ಇವತ್ ಸತ್ರು ತೊಂದ್ರೆ ಇಲ್ಲ. ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದ್ 50ರಿಂದ 100 ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದೀನಿ. ಮಗಳಿಗೆ ಸಂಬಂಧಪಟ್ಟಂತೆ ಒಂದ್ 3-4 ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದೀನಿ. ಗೊತ್ತಾಯ್ತಾ? ಅದನ್ನ ಬಿಟ್ಟು ನಾಳೆ ಸತ್ರು, ಈಗ ಕ್ಷಣಕ್ ಸತ್ರು ನಾನು ಏನು ತೊಂದ್ರೆ ಇಲ್ಲ. ಯಾಕೆಂದ್ರೆ ನಂಗೊಂದು ನಿಷ್ಕಲ್ಮಶವಾದ ನಿಷ್ಕಪಟವಾದಂತ ಮನಸ್ಸಿನಿಂದ ನೀ ಹೇಳ್ದಲ್ಲ ಏನೇನೋ ಮಾಡ್ಯಾಳೆ. ಇಂಥದ್ 1000 ಜನ ಬಂದು ನನ್ನ ಎದುರಿಗೆ ಹೇಳಿದ್ರು ಕೂಡ ನಾನು ಮರೆಯೋ ಪ್ರಶ್ನೆಗಳು ಇಲ್ಲ. ಅವಳನ್ನ ಮರೆಯಲ್ಲ, ನಂಗೆ ಬೇಕಾಗೂ ಇಲ್ಲ. ನನ್ನ ವೈಯಕ್ತಿಕವಾಗಿ ಆಮೇಲೆ ಇನ್ನೊಂದು ಗೊತ್ತಾ ನಿಂಗೆ, ಯಾವನೋ ಹೇಳ್ದ್ನಲ್ಲ ನಿಂಗೆ ಒಂದು ಮತ್ತೊಂದು ಕಾನೂನಲ್ಲಿ ಏನ್ ಹೇಳಿದೆ ಅಂತಕ್ಕಂಥದ್ದು ಬಗ್ಗೆನೂ ಕೂಡ ನಂಗೆ ಗೊತ್ತಿದೆ. ಆದ್ರೆ ಅವಳ ಲೈಫು ಸೆಟ್ಲು, ಮಗಳ ಲೈಫು ಸೆಟ್ಲು, ನನ್ನ ಲೈಫ್ ತಾನೆ ಎಂಡ್ ಆಗತ್ತೆ. ಹೋಗ್ಬಿಡ್ಲಿ, ಏನ್ ತೊಂದ್ರೆ ಇಲ್ಲ. ಏನೇ ಮಾತಾಡೋದಿದ್ರು ಸಹಿತ ನನ್ನ ಹತ್ರ ಮಾತಾಡ್ಬೇಕು ಬಿಟ್ರೆ ಅವಳಿಗೆ ನೀನ್ ಸುಳ್ಳೆ ಮತ್ತೊಂದು ಮರದೊಂದು ಇತ್ಯಾದಿಗಳೆಲ್ಲ ಹೇಳಂತ ಅವಶ್ಯಕತೆಗಳೇನಿದೆ? ಅವಳನ್ನ ನಾನು ಮದುವೆ ಮಾಡ್ಕೊಂಡ್ ಬಂದಿರೋದು. ಆ ಮಹಿಳೆಗಾಗಿ ತಾನು ಆಸ್ತಿಯನ್ನ ಸಂಪಾದನೆ ಮಾಡಿದ್ದೀನಿ, ಈ ಕ್ಷಣವೇ ತನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಆಕೆಗೋಸ್ಕರ ನಾನು ಏನು ಬೇಕಾದರೂ ಮಾಡ್ಲಿಕ್ಕೆ ಸಿದ್ಧ ಅನ್ನುವಂತಹ ಮಾತನಾಡಿರುವಂತಹ ಆಡಿಯೋ ಹೊರಗೆ ಬರೋ ಮೂಲಕವಾಗಿ ಆಕೆಯ ಜೊತೆಗಿನ ಜ್ಯೋತಿಷಿಯ ಸಂಬಂಧ ಏನು ಅನ್ನೋದನ್ನು ಹೇಳ್ತಾ ಇದೆ. ಕೊಲೆ ಕೇಸ್ನಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಬಂಧನ ಆಗಿರುವಂತಹ ಪ್ರಕರಣ ವಸಂತ್ ನಾಯ್ಕ್ ಹತ್ಯೆ ವೇಳೆ ಸಿದ್ದಾಪುರದಲ್ಲೇ ಇದ್ದಂತಹ ಜ್ಯೋತಿಷಿ ಕಮಲಾಕರ್ ಭಟ್ ಹತ್ಯೆ ಮಾಹಿತಿ ತಿಳಿತಿದ್ದ ಹಾಗೆ ಎಸ್ಕೇಪ್ ಆಗೋದಕ್ಕೂ ಕೂಡ ಪ್ರಯತ್ನವನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ರಾತ್ರಿ 12 ಗಂಟೆಗೆ ಸ್ನೇಹಿತೆಗೆ ಕರೆ ಮಾಡಿದಂತಹ ಕಮಲಾಕರ್ ಭಟ್ ಶಿವಮೊಗ್ಗಕ್ಕೆ ಕಾರ್ನ ವ್ಯವಸ್ಥೆ ಮಾಡುವಂತೆ ಕರೆ ಮಾಡಿದ್ರು ಅನ್ನೋದು. ಸಾಗರದ ಸುಮಾ ನಾಯ್ಡು ಅನ್ನೋರಿಗೆ ಆ ದಿನ ಕರೆ ಮಾಡಿ ಕಾರ್ ಪಂಕ್ಚರ್ ಆಗಿದೆ, ಪರ್ಯಾಯವಾಗಿ ಇನ್ನೊಂದು ಕಾರ್ ಅರೇಂಜ್ ಮಾಡುವಂತ ಆ ಸಂದರ್ಭದಲ್ಲಿ ಕೇಳಿರೋದು ಕೂಡ ಗೊತ್ತಾಗ್ತಾ ಇದೆ. ಸಾಗರದ ಸುಮಾ ನಾಯ್ಡು ಅವರಿಗೆ ಕರೆ ಮಾಡಿರುವಂತಹ ಮಾಹಿತಿ ಈಗ ತನಿಖಾ ಹಂತದಲ್ಲಿ ಗೊತ್ತಾಗ್ತಾ ಇದ್ದು, ಈ ಹತ್ಯೆ ನಡೆದ ದಿನವೂ ಅವರು ಅಲ್ಲೇ ಇದ್ರು ಅನ್ನೋದು ಗೊತ್ತಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನವೀನ್ ಸಾಗರಿಂದ. ನವೀನ್, ಆ ಹತ್ಯೆಯ ದಿನ ಕಮಲಾಕರ್ ಭಟ್ ಎಲ್ಲಿದ್ರು ಮತ್ತು ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಯಾರೆಲ್ಲರ ಸಹಾಯವನ್ನ ಕೋರಿದ್ರು, ಇವರಿಗೆ ಸಹಾಯ ಕೊಟ್ಟವರಿಗೆ ಇದರ ಬಗ್ಗೆ ಮಾಹಿತಿ ಇತ್ತ? ಏನ್ ಮಾಹಿತಿ ಸಿಗ್ತಾ ಇದೆ? ಮೊದಲಾಗಿ ದಿವ್ಯಜ್ಯೋತಿ, ಕಮಲಾಕರ್ ಭಟ್ ಅವರು ಖುದ್ದು ಅವರ ಕಾರ್ನಲ್ಲಿಯೇ ಹುಡುಗರನ್ನು ಕೂರಿಸಿಕೊಂಡು ಸಿದ್ದಾಪುರಕ್ಕೆ ಬಂದಿದ್ದರು. ಸಿದ್ದಾಪುರದಲ್ಲಿ ಸುಚಿತ್ರಾ ಅವರು ಮೊದಲು ಸ್ಟೇಷನ್ಗೆ ಹೋಗ್ತಾರೆ. ಅದರ ನಂತರದಲ್ಲಿ ಆಕೆ ಏನು ಮೃತನಾದಂತಹ ವಸಂತ್ ನಾಯ್ಕರವರ ಮನೆಗೆ ತೆರಳುವಂಥದ್ದು. ಆದರೆ ಆ ಮಧ್ಯದಾರಿಯಲ್ಲಿ ಅವರು ಇಳ್ಕೊಂಡಿದ್ರು. ಹಾಗೆ ಹತ್ಯೆ ಆದ ನಂತರದಲ್ಲಿ ವಿಷಯ ಅವರಿಗೂ ಕೂಡ ಮುಟ್ಟುತ್ತೆ. ಆ ನಂತರದಲ್ಲಿ ಎಸ್ಕೇಪ್ ಆಗಲಿಕ್ಕಾಗಿ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದರೆ ಮೊದಲನೇದಾಗಿ ಅವರು ತಮ್ಮ ಪರಿಚಿತರಿಗೆ ಫೋನ್ ಮಾಡ್ತಾರೆ. ಅದರಲ್ಲಿ ಸಾಗರದ ಸುಮಾ ನಾಯ್ಡು ಎನ್ನುವಂಥವರಿಗೂ ಕೂಡ ಕರೆಯನ್ನು ಮಾಡ್ತಾರೆ. ಆ ಕರೆಯನ್ನು ಮಾಡಿ ತನ್ನ ಗಾಡಿ ಪ್ಯಾಚ್ ಆಗಿದೆ, ಟೈರ್ ಪಂಚರ್ ಆಗಿದೆ, ಹಾಗಾಗಿ ನನಗೆ ಅರ್ಜೆಂಟಾಗಿ ಶಿವಮೊಗ್ಗಕ್ಕೆ ಹೋಗಬೇಕಾಗಿದೆ, ಶಿವಮೊಗ್ಗಕ್ಕೆ ಹೋಗೋಕ್ಕೆ ಅರ್ಜೆಂಟ್ ಇದೆ, ಹಾಗಾಗಿ ಎಲ್ಲಾದರೂ ಒಂದು ಬಾಡಿಗೆ ವಾಹನವನ್ನು ವ್ಯವಸ್ಥೆ ಮಾಡಿಕೊಡೋಕ್ಕೆ ಆಗುತ್ತಾ ಅನ್ನೋಂಥದ್ದನ್ನು ಕೇಳಿದ್ದಾರೆ. ಆದರೆ ಏನು ಸುಮಾ ನಾಯ್ಡು ಅವರು ಕೂಡ ಮೊದಲನೇದಾಗಿ ಅವರು ಭಾಳಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಯಾಕೆಂತಂದರೆ ತಮ್ಮ ಗುರೂಜಿಯವರು, ಸೊ ಹಾಗಾಗಿ ಅವರಿಗೆ ಎಲ್ಲೋ ಸಮಸ್ಯೆ ಆಗಿದೆ, ಅವರನ್ನು ಕಳಿಸ್ಬೇಕು ಅಂತ. ಅವಳಿಗೂ ಕೂಡ ಈ ಘಟನೆಯ ಬಗ್ಗೆ ಅರಿವಿರೋದಿಲ್ಲ. ಹಾಗಾಗಿ ಆಕೆ ಒಂದಿಷ್ಟು ಪ್ರಯತ್ನ ಮಾಡ್ತಾರೆ. ಆದರೆ ಆ ಪ್ರಯತ್ನದಲ್ಲಿ ಅವರು ಸಫಲ ಆಗೋದಿಲ್ಲ. ವಾಹನಗಳು, ಯಾಕೆಂತಂದರೆ 12 ಗಂಟೆ ಮಧ್ಯರಾತ್ರಿಯಲ್ಲಿ ಅವರು ಕರೆ ಮಾಡಿದ್ದು, ಹಾಗಾಗಿ ಅವರು ವಾಹನ ಸಿಗದೇ ಇರೋ ಕಾರಣಕ್ಕಾಗಿ ಆಕೆ ಸುಮಾ ಅವರಿಗೆ ಫೋನ್ ಮಾಡಿ, ಇಲ್ಲ ವಾಹನ ಸಿಕ್ಕಿಲ್ಲ, ಬೇರೆ ಎಲ್ಲರೂ ವ್ಯವಸ್ಥೆ ಮಾಡ್ಕೊಳ್ಳಿ, ನನಗೆ ಬೇರೆ ಯಾರು ಪರಿಚಯ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಅದರ ನಂತರದಲ್ಲಿ ಅವರು
ಬೇರೆ ವಾಹನಕ್ಕಾಗಿ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅಷ್ಟರಲ್ಲಾಗಲೇ ಆ ಪೊಲೀಸರು ಅವರು ಶಿವಮೊಗ್ಗಕ್ಕೆ ತೆರಳ್ತಾ ಇರುವ ಸಂದರ್ಭದಲ್ಲಿಯೇ ಅವರನ್ನು ಬಂಧನ ಮಾಡಿರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗೆ.